ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 26. ಲೇಖಕರು ಕೈಸರ್ ಜಹಾ. ಚಾಂದಿನಿಯನ್ನು ಟೆಸ್ಟ್ ಮಾಡಿದ ಡಾಕ್ಟರ್ ನಿಮ್ಮ ಮಗಳು ಪ್ರೆಗ್ನೆಂಟ್ ಎಂದಾಗ ಸಂತೋಷದಿಂದ ಸಂಗೀತಾರವರು ಅವಳ ಕೈಗೆ ಹೂಮುತ್ತನ್ನು ನೀಡುವರು. ನಂತರ ಹೊರ ಬಂದವರು ಮನೋಹರ್ ಅವರಿಗೆ ಈಗಲೇ ಹೇಳುವುದು ಬೇಡ, ಸ್ಕ್ಯಾನಿಂಗ್ ಆದ ಮೇಲೆಯೇ ಹೇಳೋಣ ಎಂದು. ಇಲ್ಲೇ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ, ಅವರ ಹತ್ತಿರ ತೋರಿಸಿಕೊಂಡು ಬರುತ್ತೇವೆ, ನೀವು ಇಲ್ಲೇ ಇರಿ ಎನ್ನುವರು. ಅಷ್ಟರಲ್ಲಿಯೇ ಗಾಬರಿಯಾದ ಮನೋಹರ್, ಏನಾಯಿತು, ಎಂತನಾದರೂ ಹೇಳು ಎಂದಾಗ, ಏನಿಲ್ಲ ಬಂದೇ ಇರಿ ಎಂದು ಚಾಂದಿನಿಯ ಕೈಯನ್ನು ಹಿಡಿದುಕೊಂಡು ಹೋಗುವರು ಸಂಗೀತ. ಒಲ್ಲದ ಮನಸ್ಸಿನಿಂದಲೇ ಚಾಂದಿನಿಯು ತನ್ನ ತಾಯಿಯ ಜೊತೆ ಹೋಗುವಳು. ಅಲ್ಲಿ ಎಲ್ಲವನ್ನೂ ಟೆಸ್ಟ್ ಮಾಡಿಸಿದವರು ವಿಷಯವನ್ನು ಕನ್ಫರ್ಮ್ ಮಾಡಿಕೊಂಡು ಖುಷಿಯಿಂದಲೇ ಬರುವರು. ಆದರೆ ಚಾಂದಿನಿಗೆ ಖುಷಿಯೇ ಇರುವುದಿಲ್ಲ. ತನ್ನ ಗಂಡನ ಬಳಿ ಬಂದವರು, ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ, ನಾವಿಬ್ಬರು ಅಜ್ಜ ಅಜ್ಜಿ ಆಗುತ್ತಿದ್ದೇವೆ ಎನ್ನುವಾಗ ಮನೋಹರ್ರವರು, ಏನು, ನಾವು ಅಜ್ಜ ಅಜ್ಜಿನ, ಅಂದರೆ ನಮ್ಮ ಮಗಳು ತಾಯಿಯಾಗುತ್ತಿದ್ದಾಳೆ ಎಂದು ಖುಷಿ ಪಡುವರು. ಮನೋಹರ್ರವರು ಖುಷಿಯಿಂದ ಚಾಂದಿನಿಯ ಹಣೆಗೆ ಮುತ್ತನ್ನು ನೀಡುವರು. ನಂತರ ಡಾಕ್ಟರ್ ಬರೆದ ಎಲ್ಲ ಟ್ಯಾಬ್ಲೆಟ್ ಮತ್ತು ಟಾನಿಕ್ ಪೌಡರ್ ಎಲ್ಲವನ್ನು ತೆಗೆದುಕೊಂಡವರು ರಸ್ತೆಯ ಮಧ್ಯೆ ಕಾರು ನಿಲ್ಲಿಸಿ ಹಣ್ಣುಗಳನ್ನು ತೆಗೆದುಕೊಳ್ಳುವರು. ಮನೆಗೆ ಬಂದವರು ಮನೋಹರ್ ತಾವು ಆಫೀಸಿಗೆ ಹೋಗದೆ ಮನೆಯಲ್ಲಿಯೇ ಉಳಿದುಕೊಳ್ಳುವರು. ಸಂಗೀತರವರು ಶರ್ಮಿಳಾರವರಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದಾಗ ಶರ್ಮಿಳಾ ತುಂಬ ಖುಷಿಯಿಂದ ಸಂತೋಷದ ವಿಷಯವನ್ನು ಜನಾರ್ದನ್ ಮತ್ತು ಸರಿತಾ ಸೀಮಾರವರಿಗೂ ಹೇಳುವರು. ಸರಿತಾರವರಿಗೆ ಖುಷಿಯಾದರೂ ಸೀಮಾ ಅಷ್ಟಾಗಿ ಏನೂ ಖುಷಿ ಪಡುವುದಿಲ್ಲ. ಸಂಗೀತ ಕಾವ್ಯಾಳಿಗೆ ಕಾಲ್ ಮಾಡಿ, ಮುಖ್ಯವಾದ ವಿಚಾರ ಇದೆ, ಸಂಜೆ ಮನೆಗೆ ಬಾ ಎಂದು ಹೇಳಿದಾಗ ಕಾವ್ಯ ಸರಿ ಎಂದು ಹೇಳುವಳು. ಚಾಂದಿನಿಯು ಪ್ರತೀಕ್ಗೆ ಕಾಲ್ ಮಾಡಿ ಹೇಳುವಳು. ಅವನ ಸಂತೋಷ ಹೇಳತೀರದಾಗುವುದು. ಸಂಜೆ ತಾನು ಬರುವೆ ಎಂದು ಹೇಳುವನು. ಒಟ್ಟಿನಲ್ಲಿ 2 ಮನೆಗಳಲ್ಲಿ ತುಂಬ ಖುಷಿಯಾದ ವಾತಾವರಣ ಇರುವುದು. ಸಿಹಿ ಅಡುಗೆ ಮಾಡಿಕೊಂಡ ಶರ್ಮಿಳಾ ತಾನು ಜಾನಕಿಯವರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುವರು. ಜಾನಕಿಯ ಮನೆಗೆ ಬಂದ ಶರ್ಮಿಳಾ, ಜಾನಕಿ ಹೇಗಿದ್ದೀಯಾ, ತುಂಬ ದಿನ ಆಯಿತು, ಮನೆ ಕಡೆ ಬರಲೇ ಇಲ್ಲ, ಏನು ಮಗ ಚೆನ್ನಾಗಿ ದುಡಿಯುತ್ತಿದ್ದಾನೆ ಅಂತಾನಾ? ಹಾಗೇನಿಲ್ಲ ಅಕ್ಕ, ಮತ್ತೆ ನೀವೇನು ಇಷ್ಟು ದಿನ ಆದ ಮೇಲೆ ಬಂದಿದ್ದೀರಾ, ಎಲ್ಲರೂ ಕ್ಷೇಮವಾಗಿದ್ದಾರೆ ತಾನೇ? ತಗೋ ಈ ಪಾಯಸ ಎಂದು ಹೇಳಿ ಡಬ್ಬವನ್ನು ನೀಡುವರು ಶರ್ಮಿಳಾ. ಪಾಯಸನ, ಯಾವ ಖುಷಿಯಲ್ಲಿ ಅಕ್ಕ ಎಂದು ಕೇಳುವರು. ನನ್ನ ಸೊಸೆ ನಮ್ಮ ವಂಶವನ್ನು ಮುಂದೆ ಬೆಳೆಸುತ್ತಿದ್ದಾಳೆ ನೋಡು, ಆ ಖುಷಿಯಲ್ಲಿ ಎಂದಾಗ, ಅಂದರೆ ಚಾಂದಿನಿ ತಾಯಿಯಾಗುತ್ತಿದ್ದಾಳಾ? ಹೌದು ಜಾನಕಿ, ಚಾಂದಿನಿ ತಾಯಿಯಾಗುತ್ತಿದ್ದಾಳೆ, ನನಗಂತೂ ತುಂಬ ಖುಷಿಯಾಗುತ್ತಿದೆ. ಮತ್ತೆ ನಿನ್ನ ಸೊಸೆಯದು ಏನು ವಿಷಯ ಇಲ್ಲವಾ ಎಂದು ಕೇಳಿದಾಗ ಜಾನಕಿಯವರಿಗೆ ಒಂದು ರೀತಿಯಾಗುವುದು. ಆಗುತ್ತೆ ಬಿಡಿ, ಇವತ್ತಲ್ಲ ನಾಳೆ ಎಂದಾಗ, ಅಲ್ಲ ನಿನಗೆ ಸ್ವಲ್ಪನೂ ಗೊತ್ತಾಗಲ್ಲ, ಕಾವ್ಯ ಆರ್ಯನ್ಗಿಂತ 2 ವರ್ಷ ದೊಡ್ಡವಳು, ಈಗಲೇ ಅವಳಿಗೆ ಮಕ್ಕಳು ಆಗಲಿಲ್ಲ ಎಂದರೆ ಮುಂದೆ ತೊಂದರೆ ಆಗಲ್ಲವಾ ಹೇಳು? ಆರ್ಯನ್ ಏನೋ ಚಿಕ್ಕವನೇ, ಆದರೆ ಕಾವ್ಯ ದೊಡ್ಡವಳು, ಒಂದು ಮಗು ಅಂತ ಆದರೆ ಒಳ್ಳೆಯದು, ಆಮೇಲೆ ಅವರಿಷ್ಟ ಎಂದಾಗ ಜಾನಕಿಯವರಿಗೂ ಶರ್ಮಿಳಾರವರ ಮಾತು ಸರಿ ಎನ್ನಿಸುವುದು. ಹೌದು, ನೀವು ಹೇಳುವುದು ಸರಿಯೇ, ನೋಡೋಣ, ಕಾವ್ಯ ಹತ್ತಿರ ಈ ವಿಷಯವಾಗಿ ನಾನು ಮಾತನಾಡುತ್ತೇನೆ ಎಂದು ಹೇಳುವರು. ಊಟ ಮಾಡಿಕೊಂಡು ಹೋಗುವಂತೆ ಎಂದು ಹೇಳಿದಾಗ ಶರ್ಮಿಳಾ ತುಂಬ ದಿನಗಳ ನಂತರ ಬಂದಿದ್ದ ಕಾರಣ ಸರಿ ಎಂದು ಊಟ ಮಾಡಿಕೊಂಡು ಹೋಗುವರು. ಎಂದಿನಂತೆ ಕಾವ್ಯಾಳನ್ನು ಪಿಕ್ ಮಾಡಲು ಆರ್ಯನ್ ಬಂದಾಗ ನಗು ಮುಖದಿಂದ ಬರಮಾಡಿಕೊಂಡ ಕಾವ್ಯ, ಆರ್ಯನ್, ಅಮ್ಮ ಏನೋ ಅರ್ಜೆಂಟಾಗಿ ವಿಷಯ ಇದೆ, ಸಂಜೆ ಮನೆಗೆ ಬಾ ಎಂದರು, ನಿಮಗೆ ಬೇಜಾರಿಲ್ಲ ಎಂದರೆ ನಾವಿಬ್ಬರು ಹೋಗಿ ಬರೋಣವಾ ಎನ್ನುವಳು.
ಸರಿ ಎಂದು ಒಪ್ಪಿ, ಮೊದಲ ಸಲ ಹೀಗೆ ಒಟ್ಟಿಗೆ ಹೋಗುತ್ತಿದ್ದೇವೆ, ಏನಾದರೂ ತೆಗೆದುಕೊಂಡು ಹೋಗೋಣ ಎಂದು ಸ್ವೀಟ್ಸ್ ಮತ್ತು ಹಣ್ಣು ಹಂಪಲುಗಳನ್ನೆಲ್ಲವನ್ನೂ ತೆಗೆದುಕೊಳ್ಳುವನು ಆರ್ಯನ್. ತನ್ನ ತಾಯಿಗೆ ಕಾಲ್ ಮಾಡಿ ಬರುವುದು ಸ್ವಲ್ಪ ತಡವಾಗುತ್ತದೆ ಎಂದು ಹೇಳುವನು. ಆರ್ಯನ್ ಮತ್ತು ಕಾವ್ಯಳನ್ನು ತುಂಬ ಹೃದಯದಿಂದ ಬರಮಾಡಿಕೊಂಡ ಸಂಗೀತ ಮತ್ತು ಮನೋಹರ್ ಚೆನ್ನಾಗಿ ಉಪಚರಿಸುವರು. ಅಷ್ಟರಲ್ಲಿ ಚಾಂದಿನಿ ಸಹ ಅಲ್ಲಿಗೆ ಬರುವಳು. ಆರ್ಯನ್ ಚಾಂದಿನಿಯನ್ನು ನೋಡಿ ಮುಗುಳು ನಗೆ ನೀಡುವನು. ಆದರೆ ಚಾಂದಿನಿ ಮೊದಲಿನಿಂದನೂ ಆರ್ಯನ್ ಎಂದರೆ ಮುಖ ಮುರಿಯುತ್ತಿದ್ದಳು. ಆರ್ಯನ್ ಸರಿಯಾದ ಹುಡುಗ ಅಲ್ಲ, ಪೋಲಿ ಹುಡುಗರ ರೀತಿ, ಅದಕ್ಕಾಗಿ ತನ್ನ ಹಿಂದೆ ಬಿದ್ದಿದ್ದು ಎನ್ನುವುದು ಅವಳ ಒಳಯೋಚನೆಯಾಗಿತ್ತು. ಆದರೆ ಆರ್ಯನ್ ಈಗ ಬದಲಾಗಿದ್ದನ್ನು, ಚಾಂದಿನಿಯನ್ನು ಮರೆತು ಕಾವ್ಯಾಳ ಜೊತೆ ಹೊಸ ಬದುಕಿನ ಕನಸುಗಳನ್ನು ಕಾಣುತ್ತಿದ್ದನು. ಅವಳ ವರ್ತನೆ ಅವನಿಗೆ ಬೇಸರ ತರಿಸುವುದು. ಆದರೂ ಸಹ ಏನೂ ಹೇಳದೆ ಸುಮ್ಮನೆ ಇರುವನು. ಅಷ್ಟರಲ್ಲಿ ಕಾವ್ಯ, ಅಮ್ಮ ಏನದು ಅಷ್ಟು ಮುಖ್ಯವಾದ ವಿಷಯ ಎಂದಾಗ ಸ್ವೀಟನ್ನು ನೀಡುವರು ಸಂಗೀತ. ಕಾವ್ಯ, ಈ ನಿನ್ನ ಪುಟ್ಟ ತಂಗಿ ತಾಯಿಯಾಗುತ್ತಿದ್ದಾಳೆ ಎಂದಾಗ ಕಾವ್ಯಾಳಿಗೆ ಆಶ್ಚರ್ಯವಾಗುವುದು. ಏನು, ನಮ್ಮ ಚಾಂದಿನಿ ತಾಯಿನಾ ಎಂದು ಅವಳನ್ನು ಅಪ್ಪಿ, ಕಂಗ್ರಾಟ್ಸ್ ಚಾಂದಿನಿ ಎಂದಾಗ ಎಂದು ಮುಗುಳು ನಗೆ ನೀಡುವಳು. ಆರ್ಯನ್ ಏನೂ ಹೇಳುವುದಿಲ್ಲ. ಮುಗುಳು ನಗೆ ನೀಡಿದವನು ಸುಮ್ಮನಾಗುವನು. ಆಗ ಅಲ್ಲಿಗೆ ಪ್ರತೀಕ್ ಸಹ ಬರುವನು. ಪ್ರತೀಕ್ ಮತ್ತು ಆರ್ಯನ್ ತುಂಬ ದಿನಗಳ ನಂತರ ಭೇಟಿಯಾಗಿದ್ದ ಕಾರಣ ಚೆನ್ನಾಗಿ ಕುಳಿತು ಮಾತನಾಡುವರು. ಆರ್ಯನ್ ತಾನೇ ಖುದ್ದು ಪ್ರತೀಕನನ್ನು ಅಪ್ಪಿಕೊಂಡು ಶುಭಾಶಯ ನೀಡುವನು. ಸಂಗೀತ ಮತ್ತು ಮನೋಹರ್ ತುಂಬ ದಿನಗಳ ನಂತರ ಈ ಮನೆಯಲ್ಲಿ ಈ ರೀತಿ ಹಬ್ಬದ ವಾತಾವರಣ ಇದೆ. ಮೊದಲ ಸಲ ಇಬ್ಬರು ಅಳಿಯಂದಿರೂ ಇದ್ದಾರೆ. ಹಾಗಾಗಿ ಯಾರೂ ಹೋಗುವ ಹಾಗಿಲ್ಲ, ಊಟ ಮಾಡಿಕೊಂಡು ಹೋಗಬೇಕೆಂದು ಹೇಳಿ ಕಿಚನ್ನ ಕಡೆಗೆ ಹೋಗುವರು. ಸಂಗೀತ, ಕಾವ್ಯ ತಾನೂ ಸಹ ತನ್ನ ಅಮ್ಮನ ಸಹಾಯಕ್ಕೆ ಎಂದು ಹೋಗುವಳು. ಮನೋಹರ್ ಆರ್ಯನ್ ಮತ್ತು ಪ್ರತೀಕ್ ಜೊತೆ ಅವರ ಕೆಲಸದ ವಿಷಯವಾಗಿ ಮಾತನಾಡುತ್ತಾ ಕುಳಿತುಕೊಳ್ಳುವರು. ಚಾಂದಿನಿ ಸ್ವಲ್ಪ ಹೊತ್ತು ಅಲ್ಲಿಯೇ ಕೂತವಳು ತಾನೂ ಸಹ ಕಿಚನ್ಗೆ ಹೋಗುವಳು. ಮೂವರು ಸೇರಿ ವೆಜ್ ಪಲಾವ್, ಬಜ್ಜಿ, ಪಾಯಸವನ್ನು ತಯಾರಿಸಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರನ್ನೂ ಊಟಕ್ಕೆ ಕರೆಯುವರು. ಎಲ್ಲರೂ ಸೇರಿ ಊಟ ಮಾಡುವರು ಸಂತೋಷದಿಂದ. ಊಟ ಮುಗಿಸಿದ ಆರ್ಯನ್ ಮತ್ತು ಕಾವ್ಯ ಹೊರಡೋಣ ಎಂದಾಗ ಸಂಗೀತ ಕಾವ್ಯಾಳಿಗೆ ಊಟವನ್ನು ಬಾಕ್ಸ್ಗಳಲ್ಲಿ ಹಾಕಿ ಕೊಡುವರು. ಪ್ರತೀಕ್ ಮತ್ತು ಚಾಂದಿನಿ ಜೊತೆ ಸಮಯ ಕಳೆಯಬೇಕಾಗಿದ್ದ ಕಾರಣ ಅಲ್ಲಿಯೇ ಉಳಿಯುವನು. ತನ್ನ ರೂಮಿಗೆ ಬಂದ ಚಾಂದಿನಿಯನ್ನು ಅಪ್ಪಿಕೊಂಡ ಪ್ರತೀಕ್, ಚಾಂದಿನಿ, ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ, ಐ ಲವ್ ಯು ಎನ್ನುವನು. ಮುಂದೆ ತಿರುಗಿದವಳು, ಪ್ರತೀಕ್, ಒಂದು ವಿಷಯ ಹೇಳಬೇಕು ಏನೆಂದು ಪ್ರಶ್ನಾರ್ಥಕವಾಗಿ ಪ್ರತೀಕ್ ನೋಡು ಪ್ರತೀಕ್, ನನಗೆ ಈಗಲೇ ಮಗು ಬೇಡ ಎನ್ನುವಳು. ಪ್ರತೀಕ್ ಅವಳ ಕೈಗಳನ್ನು ಬಿಟ್ಟವನು, ಏನು ಹೇಳುತ್ತಿದ್ದೀಯ ಚಾಂದಿನಿ, ಈಗಲೇ ಮಗು ಬೇಡ ಅಂದರೆ ಏನು ಅರ್ಥ ಎಂದಾಗ, ಅಬಾರ್ಷನ್ ಮಾಡಿಸೋಣ ಅಂತ ಹೇಳುವಳು. ಏನಾಗಿದೆ ನಿನಗೆ, ಮಗುನ ಅಬಾರ್ಷನ್ ಮಾಡಿಸೋದಾ ಅಂತಿದ್ದೀಯಲ್ಲ, ಮನೆಯಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ, ಬೇರೆಯವರು ಬೇಡ, ನಿನ್ನ ಅಪ್ಪ ಅಮ್ಮನನ್ನೇ ಎಷ್ಟು ಖುಷಿಯಾಗಿದ್ದಾರೆ ನೋಡು. ಇಲ್ಲ ಚಾಂದಿನಿ, ಯಾವುದೇ ಕಾರಣಕ್ಕೂ ನಾನು ಈ ಮಗುವನ್ನು ತೆಗಿಸಲ್ಲ ಎಂದಾಗ ಸಿಟ್ಟಾಗುವಳು. ಅವರ ಖುಷಿಗೆ ನಾನು ಮಗು ಮಾಡಿಕೊಳ್ಳಬೇಕಾ? ಇಲ್ಲ ಪ್ರತೀಕ್, ಆಗಲ್ಲ, ನಾನು ಇನ್ನೂ ಓದುತ್ತಾ ಇದ್ದೀನಿ, ನನಗೆ ನನ್ನದೇ ಅಂತ ಕೆರಿಯರ್ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ಬೇಗ ನನಗೆ ಮದುವೆನೂ ಇಷ್ಟ ಇರಲಿಲ್ಲ, ಆದರೆ ಸಮಯ ಸಂದರ್ಭ ಹಾಗಿತ್ತು. ಹಾಗಂತ ಈಗಲೇ ಮಗು ಮನೆ ಅಂತ ನನ್ನ ಮುಂದಿನ ಜೀವನವನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ ಪ್ರತೀಕ್. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.